ನಮಸ್ಕಾರ ಸ್ನೇಹಿತರೆ. ಕ್ಯಾಲ್ಸಿಯಂ ಗಿಡಗಳ ಬೆಳವಣಿಗೆಯಲ್ಲಿ ಅತ್ಯಂತ ಮಹತ್ವಪೂರ್ಣ ಪಾತ್ರವನ್ನು ವಹಿಸುತ್ತೆ. ಬೇರುಗಳಿಂದ ಪ್ರಮುಖ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಕ್ಯಾಲ್ಸಿಯಂ ತುಂಬಾ ಅಗತ್ಯವಾಗಿದೆ. ಗಿಡಗಳ ಸೆಲ್ ವಾಲ್ ಬೆಳವಣಿಗೆಯಲ್ಲೂ ಕೂಡ ಈ ಕ್ಯಾಲ್ಸಿಯಂ ಬಹಳನೇ ಮುಖ್ಯವಾಗಿದೆ. ಮತ್ತು ಗಿಡಗಳಲ್ಲಿ ಹಣ್ಣುಗಳು ಬಿಡಬೇಕು ಅಂತಂದರೆ, ಹಣ್ಣುಗಳು ಬೆಳವಣಿಗೆ ಆಗಬೇಕಂತಂದರೆ ಈ ಕ್ಯಾಲ್ಸಿಯಂ ಅತ್ಯಗತ್ಯವಾಗಿದೆ. ಹೀಗಿರುವಾಗ ಗಿಡಗಳಲ್ಲಿ ಒಂದು ವೇಳೆ ಕ್ಯಾಲ್ಸಿಯಂ ಕೊರತೆ ಉಂಟಾದರೆ ಏನೇನು ಸಮಸ್ಯೆಗಳು ಎದುರಾಗ್ಬೋದು ನೋಡೋಣ ಬನ್ನಿ. ನೆಕ್ರೋಸಿಸ್ ಅಥವಾ ಡೆತ್ ಆಫ್ ಪ್ಲಾಂಟ್ ಟಿಶ್ಯೂ ಅಂತಂದರೆ ಗಿಡಗಳಲ್ಲಿರುವ ಟಿಶ್ಯೂ ಸಾಯಬಹುದು. ಕೆಲವು ಸಸ್ಯಗಳಲ್ಲಿ ಕೆಲವೊಂದು ಹಣ್ಣು ಕಾಯಿಗಳ ತುದಿ, ಎಲೆಗಳ ತುದಿ ಸುಟ್ಟಂತೆ ಕಾಣೋದನ್ನು ನೀವು ಗಮನಿಸಿರಬಹುದು. ಈ ಟೊಮೆಟೊ ಗಿಡಗಳಲ್ಲಿ ಬ್ಲಾಸಮ್ ಆ್ಯಂಡ್ ರಾಟ್ ಡಿಸೀಸ್ ಉಂಟಾಗಬಹುದು. ಇದು ಹೇಗಂತಂದರೆ ಈ ಟೊಮೆಟೊ ಹಣ್ಣು ಪೂರ್ಣ ಹಣ್ಣು ಆಗೋದಕ್ಕಿಂತ ಮೊದಲೇ ಕೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನ ನೀವು ಗಮನಿಸಿರ್ತೀರ. ಇದೇ ರೀತಿ ಬದನೆಕಾಯಿ ಗಿಡದಲ್ಲೂ ಕೂಡ ಉಂಟಾಗಬಹುದು. ಅನೇಕ ಗಿಡಗಳಲ್ಲಿ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಬಹುದು ಅಥವಾ ಸ್ಟಂಟೆಡ್ ಗ್ರೋತ್ ಅಂತಂದರೆ ಗಿಡಗಳ ಬೆಳವಣಿಗೆ ಕುಂಠಿತ ಆಗಬಹುದು. ಹಾಗಾದರೆ ಇದನ್ನು ತಡೆಯೋದು ಹೇಗೆ, ಇದಕ್ಕೆ ಪರಿಹಾರ ಏನು, ಇದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ವಿಡಿಯೋವನ್ನು ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು. ಸ್ನೇಹಿತರೆ, ಗಿಡಗಳಿಗೆ ಕ್ಯಾಲ್ಸಿಯಂ ಕೊರತೆ ಉಂಟಾಗಿದೆ ಅಂತಂದರೆ ನಾವು ಕ್ಯಾಲ್ಸಿಯಮ್ಮನ್ನು ಗಿಡಗಳಿಗೆ ಸಪ್ಲೈ ಮಾಡಬೇಕು. ಹಾಗಾದರೆ ಹೇಗೆ ಇದನ್ನ ಸಪ್ಲೈ ಮಾಡೋದು? ಇಂದಿನ ವಿಡಿಯೋದಲ್ಲಿ 6 ರೀತಿಯಲ್ಲಿ ನಾವು ಕ್ಯಾಲ್ಸಿಯಮ್ಮನ್ನು ಹೇಗೆ ಸಪ್ಲೈ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಹಾಲು. ಈ ಹಾಲು ಕ್ಯಾಲ್ಸಿಯಂನ ಅತ್ಯಂತ ಒಳ್ಳೆಯ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತಲೇ ಕರಿಬೋದು. ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ. ಆದರೆ ಈ ಹಾಲನ್ನು ನಾವು ಗಿಡಗಳಿಗೆ ಹೇಗೆ ಹಾಕೋದು? ಇದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡೋದು ಬೇಡ. ಇದು ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಜೊತೆಗೆ ಇದರಲ್ಲಿರೋ ಫ್ಯಾಟ್ಸ್, ಲ್ಯಾಕ್ಟೋಸ್, ಪ್ರೋಟೀನ್ ಈ ಗಿಡಗಳಿಗೆ ಇವುಗಳ ಅಗತ್ಯ ಇರೋದಿಲ್ಲ. ಹಾಗಾದರೆ ನೀವು ಇದನ್ನ ಹೇಗೆ ಸೇರಿಸಬೇಕು ಅಂತಂದರೆ, ಈ ಹಾಲನ್ನು ನೀವು ನೀರಿನೊಂದಿಗೆ ಸೇರಿಸ್ಬಿಟ್ಟು ನೀವು ಗಿಡಗಳಿಗೆ ಉಪಯೋಗಿಸ್ಬೋದು. ಅಷ್ಟೇ ಅಲ್ಲ, ಹಾಲು ಒಂದು ವೇಳೆ ನಿಮ್ಮಲ್ಲಿ ಕೆಟ್ಟು ಹೋಗಿರುತ್ತೆ, ಅದನ್ನು ನೀವು ಹಾಗೆ ಬೀಸಾಕಬೇಡಿ. ಅದರ ಬದಲು ಅದನ್ನು ನೀವು ಗಿಡಗಳಿಗೆ ಹಾಕಿ. ಇದರಿಂದ ಕೂಡ ನಿಮ್ಮ ಗಿಡಗಳಿಗೆ ಕ್ಯಾಲ್ಸಿಯಂ ಹೇರಳವಾಗಿ ಸಿಗುತ್ತೆ. ಅಷ್ಟೇ ಅಲ್ಲ, ನೀವು ಹಾಲನ್ನು ಕುದಿಸಿದಂತಹ ಈ ಪಾತ್ರೆ ಏನಿರುತ್ತೆ ಅದನ್ನು ತೊಳೆದ ನೀರನ್ನು ಕೂಡ ನೀವು ಗಿಡಗಳಿಗೆ ಹಾಕ್ಬೋದು. ಇದರಿಂದ ಕೂಡ ಪಾತ್ರೆಯಲ್ಲಿರುವಂತಹ ಕ್ಯಾಲ್ಸಿಯಂ ಗಿಡಗಳಿಗೆ ಸಿಗುತ್ತೆ, ಎಲ್ಲೂ ವೇಸ್ಟ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಕಾಂಪೋಸ್ಟ್ ಜೊತೆಗೆ ಹಾಲನ್ನು ಸೇರಿಸಿ ಕೂಡ ನೀವು ಗಿಡಗಳಿಗೆ ಹಾಕಬಹುದು. ಎರಡನೇದಾಗಿ ಎಗ್ ಶೆಲ್ಸ್ ಅಥವಾ ಮೊಟ್ಟೆಯ ಸಿಪ್ಪೆ. ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರುತ್ತೆ. ಅಂದರೆ ಹೇರಳವಾದ ಕ್ಯಾಲ್ಸಿಯಂ ಈ ಮೊಟ್ಟೆಯ ಸಿಪ್ಪೆ ಅಥವಾ ಎಗ್ ಶೆಲ್ಸಲ್ಲಿ ನಿಮಗೆ ಸಿಗುತ್ತೆ. ಈ ಎಗ್ ಶೆಲ್ಸನ್ನು ನೀವು ಕ್ರಷ್ ಮಾಡಿ ಅಥವಾ ಪುಡಿ ಮಾಡಿ ಗಿಡಗಳಿಗೆ ಹಾಕಬೇಕಾಗತ್ತೆ. ಹಾಗೆ ನೀವು ಮಣ್ಣಿಗೆ ಸೇರಿಸಿದರೂ ಕೂಡ ಈ ಮಣ್ಣಿನಲ್ಲಿ ಕ್ಯಾಲ್ಸಿಯಂ ರಿಲೀಸ್ ಆಗೋದಕ್ಕೆ ತಿಂಗಳುಗಳೇ ಬೇಕಾಗುತ್ತೆ. ಆದ್ದರಿಂದ ಗಿಡಗಳಿಗೆ ತಕ್ಷಣದ ಕ್ಯಾಲ್ಸಿಯಂ ಕೊರತೆ ನೀಗಿಸೋದಕ್ಕೆ ಈ ಎಗ್ ಶೆಲ್ಸ್ ಉಪಯೋಗಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ಪಾಟಿಂಗ್ ಮಿಕ್ಸ್ ತಯಾರು ಮಾಡುವಾಗಲೇ ಈ ಎಗ್ ಶೆಲ್ಸ್ ಪುಡಿಯನ್ನು ಮಣ್ಣಿಗೆ ಸೇರಿಸಬೇಕು. ನೀವು ಇನ್ನೂ ಒಂದು ಕೆಲಸ ಮಾಡಬಹುದು. ನೀವು ಎಗ್ಸನ್ನು ಬೇಯಿಸುವಾಗ ಅಂದರೆ ಬಾಯ್ಲ್ ಮಾಡುವಾಗ ಅದರಲ್ಲಿ ಸ್ವಲ್ಪ ಪ್ರಮಾಣದ ಕ್ಯಾಲ್ಸಿಯಂ ರಿಲೀಸ್ ಆಗಿರುತ್ತೆ. ಅಂದರೆ ಆ ನೀರಿನಲ್ಲಿ ನೀವೇನು ಮಾಡಬೇಕು ಅಂದರೆ, ಈ ನೀರನ್ನು ಚೆಲ್ಲಬಾರ್ದು. ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡಿ ಗಿಡಗಳಿಗೆ ಹಾಕಬೇಕು. ಇದರಿಂದ ಕ್ಯಾಲ್ಸಿಯಂ ತಕ್ಷಣ ಗಿಡಗಳಿಗೆ ಸಿಗತ್ತೆ. ಇನ್ನು ಮೂರನೇದಾಗಿ ಬೋನ್ ಮೀಲ್. ಈ ಬೋನ್ ಮೀಲನ್ನು ನಾವು ಎಕ್ಸಲೆಂಟ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಅಂತಲೇ ಕರಿಬಹುದು. ಆದರೆ ಈ ಬೋನ್ ಮೀಲನ್ನು ಗಿಡಗಳಿಗೆ ಹಾಕಿದಾಗ ಮಣ್ಣಿನಲ್ಲಿರುವ pH ಲೆವೆಲ್ನಿಂದಾಗಿ ಫಾಸ್ಫರಸ್ ಮಾತ್ರ ಅಬ್ಸರ್ವ್ ಆಗುತ್ತೆ, ಆದರೆ ಕ್ಯಾಲ್ಸಿಯಂ ಆಗೋದಿಲ್ಲ. ಅಂತಂದರೆ ಈ ಬೋನ್ ಮೀಲಲ್ಲಿ ನಿಮಗೆ ಹೇರಳವಾಗಿ ಕ್ಯಾಲ್ಸಿಯಂ ಇದ್ದರೂ ಕೂಡ ಇದು ಅಬ್ಸರ್ವ್ ಆಗೋದಿಲ್ಲ. ಆದ್ದರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ನೀಗಿಸೋದಕ್ಕೆ ಈ ಬೋನ್ ಮೀಲ್ ಅಷ್ಟಾಗಿ ಗಿಡಗಳಿಗೆ ಉಪಯೋಗಕ್ಕೆ ಬರೋದಿಲ್ಲ. ಇನ್ನು ನಾಲ್ಕನೇದಾಗಿ ಎಕ್ಸ್ಪೈರ್ಡ್ ಟ್ಯಾಬ್ಲೆಟ್ಸ್. ಅಂತಂದರೆ ಕ್ಯಾಲ್ಸಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಗಳು ನಿಮ್ಮಲ್ಲಿ ಎಕ್ಸ್ಪೈರ್ ಆಗಿರುವಂಥ ಟ್ಯಾಬ್ಲೆಟ್ಗಳೇನು ಉಳಿದಿದ್ರೆ ಇವುಗಳನ್ನು ಉಪಯೋಗಿಸ್ಬೋದು. ಆದರೆ ಇವು ಡೈರೆಕ್ಟಾಗಿ ಗಿಡಗಳಿಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಯಾಕಂದರೆ ಇವು ತಕ್ಷಣ ಡಿಕಂಪೋಸ್ ಆಗಿ ಕ್ಯಾಲ್ಸಿಯಂ ರಿಲೀಸ್ ಆಗೋದಿಲ್ಲ. ಅದರಿಂದ ಬೆಸ್ಟ್ ಮೆಥಡ್ ಅಂತಂದರೆ ಇವುಗಳನ್ನು ನೀವು ಕಾಂಪೋಸ್ಟ್ ಬಿನ್ನಿಗೆ ಸೇರಿಸ್ಬಿಡಿ. ಕಾಂಪೋಸ್ಟ್ ಜೊತೆಗೆ ಅವು ಡಿಕಂಪೋಸ್ ಆಗಿ ಕ್ಯಾಲ್ಸಿಯಂ ಮತ್ತು ಐರನ್ ರಿಲೀಸ್ ಆಗಿರುತ್ತೆ. ಇದನ್ನು ನೀವು ಗಿಡಗಳಿಗೆ ಉಪಯೋಗಿಸ್ಬೋದು. ಇನ್ನು ಐದನೇದಾಗಿ ಲೈಮ್ ಅಥವಾ ಸುಣ್ಣ. ಇದರಲ್ಲಿ ನಿಮಗೆ ಅಗ್ರಿಕಲ್ಚರಲ್ ಲೈಮ್ ಅಂತಲೇ ಸಿಗುತ್ತೆ. ಅಂದರೆ ಅದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಆಮೇಲೆ ಡೋಲೋಮೈಟ್ ಲೈಮ್ ಅಂತಲೂ ಸಿಗುತ್ತೆ. ಇದನ್ನು ಕೂಡ ನೀವು ಉಪಯೋಗಿಸ್ಬೋದು. ಇದನ್ನು ನೀವು ನೇರವಾಗಿ ಗಿಡಗಳಿಗೆ ಹಾಕೋದು ಬೇಡ. ಏನು ಮಾಡಬೇಕು ಅಂತಂದರೆ, 1 ಲೀಟರ್ ನೀರಿಗೆ 1 ಟೀ ಸ್ಪೂನ್ ಲೈಮನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 3 ತಿಂಗಳಿಗೆ ಒಮ್ಮೆ ಮಣ್ಣಿಗೆ ಸೇರಿಸಿದರೆ ಸಾಕು. ಪದೇ ಪದೇ ಇದನ್ನು ಹಾಕೋದು ಬೇಡ. ಇದರಿಂದ pH ಲೆವೆಲ್ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಜೊತೆಯಲ್ಲೇ ನೀವು ಕೌಡಂಗ್ ಕಾಂಪೋಸ್ಟ್ ಅಥವಾ ಆಲಮನ್ನು ಯೂಸ್ ಮಾಡಬಹುದು. ಇದರಿಂದ ಮಣ್ಣಿನ ಆ್ಯಸಿಡಿಟಿ ಲೆವೆಲ್ ಹೆಚ್ಚಾಗುತ್ತೆ. ನೀವು ಬೇಕಿದ್ರೆ 1 ರಿಂದ 2 ಸ್ಪೂನ್ ಡಿಸ್ಟಿಲ್ಡ್ ವೈಟ್ ವಿನೆಗರ್ನ ಕೂಡ ಉಪಯೋಗಿಸಬಹುದು. ಇನ್ನು 6ನೇದಾಗಿ ಜಿಪ್ಸಮ್.
ಇದನ್ನು ನಾವು ಬೆಸ್ಟ್ ಮತ್ತು ಸೇಫೆಸ್ಟ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಅಂತಲೇ ಕರಿತೀವಿ. ಕೆಮಿಕಲಿ ಇದನ್ನು ನಾವು ಕ್ಯಾಲ್ಶಿಯಂ ಸಲ್ಫೇಟ್ ಅಂತ ಕರಿತೀವಿ, ಲೈಮ್ ಸಲ್ಫೇಟ್ ಅಂತ ಕೂಡ ಕರೀತಾರೆ. ಇದು ಮಣ್ಣಿನ pH ಲೆವೆಲನ್ನು ಚೇಂಜ್ ಮಾಡೋದಿಲ್ಲ. ಇದನ್ನು ನೀವು ಹೇಗೆ ಉಪಯೋಗಿಸಬೇಕು ಅಂತಂದರೆ 1 ಲೀಟರ್ ನೀರಿಗೆ 1 ಟೀ ಸ್ಪೂನ್ ಜಿಪ್ಸಮನ್ನು ಸೇರಿಸಿ 3 ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಸ್ನೇಹಿತರೆ, ಈಗ ಮಣ್ಣಿನಲ್ಲಿ ಕ್ಯಾಲ್ಶಿಯಂ ಲೆವೆಲನ್ನು ಹೆಚ್ಚು ಮಾಡೋದಕ್ಕೆ ನಿಮಗೆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಇದು ಮನೆಯ ಕೈತೋಟದಲ್ಲಿ ಅಥವಾ ಹೋಮ್ ಗಾರ್ಡನಿಂಗ್ನಲ್ಲಿ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಅಂತಂದರೆ ಚಾಕ್ ಪೀಸ್ಗಳು, ಆಮೇಲೆ ಎಗ್ ಶೆಲ್ಸ್, ಆಮೇಲೆ ವೈಟ್ ವಿನೆಗರ್. ಈ ಚಾಕ್ ಅಥವಾ ಸೀಮೆ ಸುಣ್ಣ ಅಂತಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದನ್ನು ನೀವು ಮಣ್ಣಿನಲ್ಲಿ ಹೂತು ಹಾಕಬೇಕು. ಅಂದರೆ ಈ ಟೊಮೆಟೊ ಅಥವಾ ಬದನೆಕಾಯಿ ಗಿಡಗಳಿಗೆ ಕ್ಯಾಲ್ಶಿಯಂ ಕೊರತೆ ಉಂಟಾದಾಗ ಈ ರೀತಿ ನೀವು ಹೂತು ಹಾಕಿದರೆ ಸಾಕು, ನಿಧಾನವಾಗಿ ಕ್ಯಾಲ್ಶಿಯಂ ಗಿಡಗಳಿಗೆ ಸಿಗತ್ತೆ. ಇನ್ನು ಗಿಡಗಳಿಗೆ ಈ ಕ್ಯಾಲ್ಶಿಯಂ ಕೊರತೆ ತುಂಬಾನೇ ಉಂಟಾಗಿದೆ ಅಂತಂದರೆ ನಾವು ಇದನ್ನ ಅಕ್ಯೂಟ್ ರಾಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ. ಇದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿನ ಕಂಟ್ರೋಲ್ ಮಾಡಲಿಕ್ಕೆ ಚೀಪೆಸ್ಟ್ ಮೆಥಡ್ ಅಂತ ಹೇಳ್ಬಹುದು. ಇದಕ್ಕಾಗಿ ನೀವು ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಂತಂದರೆ ಸುಣ್ಣಕ್ಕೆ ವೈಟ್ ವಿನೆಗಾರನ್ನು ಸೇರಿಸಬೇಕು. ನಂತರ ಇದಕ್ಕೆ ನೀರನ್ನು ಸೇರಿಸಿ ಮಣ್ಣಿಗೆ ಹಾಕಬೇಕು. ಇದರಿಂದ ಇಮ್ಮಿಡಿಯೇಟಾಗಿ ಕ್ಯಾಲ್ಶಿಯಂ ಲೆವೆಲ್ ಹೆಚ್ಚಾಗುತ್ತೆ. ಇನ್ನು ಎರಡನೇ ವಿಧಾನದಲ್ಲಿ ಎಗ್ ಶೆಲ್ಸ್ ಪೌಡರ್ಗೆ ವಿನೆಗರನ್ನು ಸೇರಿಸಬೇಕು. ಇದನ್ನು ನೀರಿನೊಂದಿಗೆ ಸೇರಿಸ್ಬಿಟ್ಟು ಮಣ್ಣಿಗೆ ಹಾಕಬೇಕು. ಇದರಿಂದ ಕೂಡ ಈ ಮಣ್ಣಿನಲ್ಲಿ ಕ್ಯಾಲ್ಶಿಯಂ ಲೆವೆಲ್ ಹೆಚ್ಚಾಗುತ್ತೆ. ಸ್ನೇಹಿತರೆ, ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೀನಿ, ನೀವು ಗಿಡಗಳನ್ನು ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಗಿಡದ ಸರಿಯಾದ ಸಮಸ್ಯೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ ಮಾತ್ರ ಗಿಡಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ಕೊಡೋದಕ್ಕೆ ಸಾಧ್ಯ. ನೆನಪಲ್ಲಿಟ್ಕೊಳ್ಳಿ, ಗಿಡಗಳಿಗೆ ನೀವೇ ಡಾಕ್ಟರ್. ಆದ್ದರಿಂದ ಗಿಡಕ್ಕೆ ಏನಾಗತ್ತೆ ಇದೆಯೋ ಅದನ್ನೇ ಕೊಡಿ. ಆಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಸಾಧ್ಯ. ನೋಡಿದ್ರಲ್ಲ ಫ್ರೆಂಡ್ಸ್, ಗಿಡಗಳಲ್ಲಿ ಕ್ಯಾಲ್ಶಿಯಂ ಕೊರತೆಯನ್ನು ಹೇಗೆ ತಡಿಬಹುದು ಅಂತೇಳಿ. ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬೈ ಬಾಯ್.